ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುತ್ತು. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇದೆ. ಟಿ ಸಿ ಎಸ್ ಎಕ್ಸಾಮ್ ಇದೆ. ನಿನ್ನೆ ತಾನೇ ಎಕ್ಸಾಮ್ ಮುಗಿದಿದೆ ನಮಗೆ. ನಿನ್ನೆ ನೈಟ್ ಹೋಗ್ಬೇಕಾಯಿತು, ಮದುವೆ ಇರೋ ಕಾರಣ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಟೈಮ್ ಬಂದು 2:30. ಈಗೆಲ್ಲ ಹೋಗ್ತಾಯಿದ್ದೀವಿ. ಚೌಟ್ರಿಗೆ ಬಂದಿದ್ದೀನಿ, ಎಲ್ಲರಿಗೂ ವಿಸಿಟ್ ಹಾಕ್ಬಿಟ್ಟು ಮನೆಗೆ ಹೋಗೋಕೆ ಹೇಳ್ತಾ ಇದ್ದೀನಿ. ಎಲ್ಲರೂ ವ್ಯಾಲೆಂಟೈನ್ಸ್ ಡೇಗೆ ಹೋಗ್ತಿದ್ಯಾ ಮೈಸೂರಿಗೆ, ಯಾರಿಗಾನ ಅವ್ರಿಗೆ ಪ್ರಪೋಸ್ ಮಾಡುವಾಗು. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಬರೀ ಊಟ ಬಾರೋ ಅಪರೂಪದ ಮುಳ್ಳಂದಿ. ಫಾರ್ಮಲ್ ತಕೊಂಡ್ಬಂದ್ಬಿಟ್ಟು ಅವ್ನ ಅಣ್ಣ ಫುಲ್ ಮಿಂಚಿಂಕು ಟೀ ಶರ್ಟು. ಎಲ್ಲಿ ಓ, ಈ ತರ ಹಿಂಸೆ ಕೊಟ್ರೆ ಏನ್ ಸರ್ ನೀವು? ಅಲ್ಲೊಬ್ಬ ಅವನು ಬರ್ತಾವನೆ. ಆ ಕಡೆ ಇರೋರೆಲ್ಲ ನಮ್ಮ ಅಣ್ಣವ್ರು ಮೀಟಿಂಗ್ ಮಾಡ್ತಾ ಅವರಲ್ಲೆಲ್ಲ ಜಾಲಿ 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 ಎಲ್ಲ ಜಾಲಿ 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 ಎಲ್ಲ ಜಾಲಿ ಇದೆ. ನಮ್ಮ ಕಾಲೇಜು ಏನೋ ಫಂಕ್ಷನ್ ಬೇರೆ ಐತ್ ನಡೆ ನೋಡಿ. ಭರತ ವ್ಯಾಲೆಂಟೈನ್ಸ್ ಡೇಗೆ ಕಾಣವನೆ, ಯಾವ ಹುಡುಗಿ ಕೊಡೋದು ಗೊತ್ತಿಲ್ಲ. ತುಂಬ ಬೇರೆ ಇಕ್ಕ ಬಂದ್ಬಿಟ್ಟವನೆ. ಬೇಕು ಬೇಕಾ ಹುಷಾರ್ ಕಣಲ್ಲಿ. ಅಲ್ಲಡು ಕೈಮುಖ ಅನುಶ್ರೀ ಬಂದಿದ್ಕೆ ಬೇಕು ಬಂದಿರೋದು. ಬರೀ ಇಂತವೇ ನನ್ನ ಮಗ ಜೊಲ್ಲನ್ ಮಗ. ಬಿಡು ಆಯ್ತು ಬಿಡು. ಇಲ್ಲೋಗು ನಿಗ್ಗೆ ಪಿಕಪ್ ಮಾಡ್ಕೊಳಕ್ಕೆ. ನಮಗ್ ಬಾರ ಅಂದ್ರೆ ಬಂದ ಫ್ರೆಂಡ್ಸ್ ನೋಡಿ. ನನ್ನ ಮಗ ಬರೀ ಹುಡುಗಿರಿಗಾದ್ರೂ ಹೋಗ್ತಾನೆ. ಫಾರ್ಮಲಿಗೆ ರೆಡಿ ಆಗಿ ಒಂದು ಟೀ ಶರ್ಟ್ ಮಾತ್ರ ಹಾಕೊಂಡು, ಟೀ ಶರ್ಟ್ ಮಾತ್ರ ಫ್ರೆಂಡ್ಸ್ ನೋಡಿ. ಇವನು ಬ್ಯಾಗಿ ಫುಲ್ಲು ನೋಡಿ, ನಾನು ಬ್ಯಾಗಿ. ಗೈಸ್ ಇಲ್ಲೊಬ್ರು ನೋಡಿ, ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅನ್ನಿಸ್ರಿ ಆಂಟಿ ಬಾಯ್, ಹೋಗಿ ಬರ್ತೀವಿ ಆಂಟಿ. ಇನ್ನೇನ್ ತಿಂಡಿ ನಮ್ಮ ಮಗಂಗೆ ಮಾಡಿದ್ಲಲ್ಲ ಗೈಸ್. ಒಂದು ಒಳ್ಳೆ ಭಟ್ರು ಫ್ರೆಂಡ್ಸ್, ಚೆನ್ನಾಗಿ ಮಾಡ್ತಾನೆ. ಒಳ್ಳೆ ಮೆಮೊರೀಸ್ ನಮ್ಮ ಹತ್ರ. ನಾವು ಚಿಕನ್ ಮಾಡಿದಾಗೆಲ್ಲ ಬರುತ್ತೆ ರಿಸಲ್ಟ್. ತರಕಾರಿ ಎಲ್ಲ ತಗೊಂಬಿಡಪ್ಪ, ಇಲ್ಲೇ ಹೆಚ್ಕೊಂಡು ಇಲ್ಲೇ ಮಾಡ್ಬಿಡೋಣ ಮೈಸೂರು. ನಾವು ಚಿಕನ್ ಮಾಡಕ್ ಹೋದಾಗೆಲ್ಲ ರಿಸಲ್ಟ್ ಬರುತ್ತೆ ನಮ್ಗೆ. ಅಣ್ಣ ಇಳ್ದ ಆಲೆ ನೋಡಿ, ಬರೀ ಇವೆ ಅಣ್ಣ ಮಗ. ನಾವು ಇವನು ಹಿಡಿತಾವನೆ. ಓ ಎಲ್ಲ ಹಿಡಿದ್ಬಿಟ್ರ ನೋಡಿ. ಆಂಟಿ ಕಳ್ಸ್ಕೊಳಕ್ ಬಂದಿದಾರ ಅವಳು. ಮಾರ್ನಿಂಗ್ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಒಂದ್ ಮಣ ಮೇಕಪ್ ಮಾಡ್ಕೊಂಡು 1 ಗಂಟೆಗೆ ಎದ್ಬಿಟ್ಟವಳೆ. ನೋಡವಳು ಕಣ್ಣು ನೋಡು. ನಿದ್ದೇನೆ ಮಾತಾಡೋ. ಆ ಕಡೆ ನೋಡ್ರಿ ಹೆಂಗ್ ಅಂತೆ ನೋಡಿ. ಎಲ್ಲ ಯಾ ಕಡೆಗೆ ಈ ಕಡೆ ಓಪನ್ ಮಾಡಿ ಈ ಕಡೆ ನಿಲ್ಸೋನ್. ಇಲ್ಲಿ ಯಾರು ಹಾಕ್ತಾರೆ ಅನ್ನೋ. ಅವಳು ಅವ್ರು ಬೆಂಕಿ ಕಣ್ರಿ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡಿದ್ಯಾ? ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂತೀವ್ಯಾ? ಫೈರ್ ಫೈರ್ ಓಲೆ ಅಮಿಕ ಕುಕ್ಕಡ್ ಓಡ್ಸಲೇ. ನೋಡ್ರಿ ರಾಂಗ್ ರೋಡ್ ಕಾಣಲಿ. ಒಂದು ರೋಡಲ್ಲಿ ಸಿಕ್ತು ಏನು ಹೇಳೋದು ಇಂಥ ಟೈಮಲ್ಲಿ ಯಾವನಿಗೆ ಗೊತ್ತು. ಆಡ್ರಲ್ಲ ನೀ ಹಂಗ್ ಮಾತು ಕೇಳಿದ್ರೆ ಖಾಲಿ ಡಬ್ಬಕ್ಕೆ ಒಂದು ಸಣ್ಣ ಕಲ್ಲು ಬಿದ್ದಂಗಾಯ್ತು. ಡಬ್ಬ ಯಾತಕ್ಕೆ ಸೌಂಡು ಮಾಡುತ್ತೋ ಯಾವನಿಗೆ ಗೊತ್ತು. ಇವಳು ಸಿಗ್ತಾಳ ಕೈ ಕೊಡ್ತಾಳ ಯಾವನಿಗೆ ಗೊತ್ತು. ಕುಡಿ ನೋಟ ಋಷಿಯನ್ನು
ಹಾಕಿದ್ದಾರೆ ನಾಗಮಂಗಲ ಹತ್ರ. ಇಬ್ರು ಕುಡಿತಾವ್ರೆ, 3 ಜನನು ಕುಡಿಯಲ್ಲ ನಾವು. ನೋಡೋಣ ನೋಡ್ರಿ, ದರ್ಶನ್ ಫಿಲಮ್ ನೋಡ್ತಾವ್ರೆ 4 ಗಂಟೆಗೆ. ಪ್ರಯಾಣ ಬಂತು, ಇದಕ್ಕೆ ಸಂಜೆ ಬರೋಣ. ಆಗಲ್ಲ, ಟೈಮ್ ಇಲ್ಲ. ರೈಟ್, ಇಲ್ಲಿ ನೋಡ್ರಿ ಬಸ್ಸು ಕ್ರೇಜಿ. ಲೈ ಬೆಳಗ್ಗೆ ಎದ್ದು ಹಾಲು ಕಾಫಿ ಕುಡ್ದೀವಿ ಗೈಸ್. ಮೈಸೂರು ರೀಚ್ ಆದ್ವಿ, 2 ಅವರಿಗೆ ರೀಚ್ ಆದ್ವಿ. ಈಗ 6 ಗಂಟೆ ಆಲೆ ಟೈಮು. ಆಲೆ ಮನಿಕಂಡು ನೋಡಿ, ಎದ್ದೇ ಇಲ್ಲ ನೋಡಿ, ಹೆಂಗ್ ಮನಿಕಂಡವ್ರೆ. ಬಿಟ್ಟ ಇವನು ಎಕ್ಸಾಮ್ ಬರೆಯೋದ್ ಬೇಡ, ಎಲ್ಲಿ ತಿರ್ಗಾಡೋಣ, ಎಕ್ಸ್ಪ್ಲೋರ್ ಮಾಡೋಣ ಮೈಸೂರು ಅಂತವನಿ. ಇವಂದು ಎಕ್ಸಾಮ್ ಮುಖ್ಯ. ಇವಂದು 8 ನನ್ನ ಮಗನೇ, ಇವಂದು 8:30 ಇರೋದು, 12:30 ಬಂದಿದೀವಿ. ಮಧ್ಯರಾತ್ರಿ ಎದ್ಬಿಟ್ಟು ಎಕ್ಸಾಮ್ ಬರೆಯೋದ್ ಬೇಡ ಅಂತಾನೆ. 8:30 ಇರೋದು. ಇವ್ರು ಬರೀತಾರಂತೆ, ನಂದು 12:30. ನಾನು ಬರಿಬಾರ್ದಂತೆ ಎಕ್ಸಾಮ್. ಎಂತಾನೆ ಇದು? ನಮ್ ಕಾಲೇಜವರು ಯಪ್ಪ. ಏಯ್ ಪ್ರಭು ನೋಡ್ರಿ, ನಮ್ ಬ್ಯಾಗ್ ಇಂಟ ಕಂಡು ಹಿಡಿತೀವಿ ನಾವು ಅಷ್ಟೇ. ನಮ್ ಕಾಲೇಜವ್ರನ್ನ ಎಸ್ ಮಾಲ್ಗೆ ಹೋದ್ರು ಅವ್ರೆ, ಡಿಡಿಗೆ ಹೋದ್ರು ಅವ್ರೆ, ಮಂದಾನಗಿರಿಲ್ಲೂ ಅವ್ರೆ, ಮುತ್ತು ಮನಸ್ಸಲ್ಲೂ ಅವ್ರೆ. ನೋಡ ಯಾವ ಇವೆಲ್ಲ ಗೈಸ್, ಎಲ್ಲೆಲ್ಲಿಂಟನೋ ಬಂದ್ಬಿಟ್ಟವ್ರೆ. ತುಮಕೂರು ಇರೋ ಬರೋ ಕಾಲೇಜವರೆಲ್ಲ ಬಂದ್ಬಿಟ್ಟವ್ರೆ ಎಕ್ಸಾಮ್ ಬರೆಯೋಕ್ಕೆ. ಯಾರು ಎಕ್ಸಾಮ್ ಬರೆಯೋಕೆ ಬಂದಿಲ್ಲ, ಎಲ್ಲ ಎಂಜಾಯ್ ಮಾಡೋಕ್ಕೆ ಬಂದಿರೋದು. ನೋಡ್ರಿ, ಸ್ಪೆಷಲ್ ವಿಡಿಯೋ. ಏನಿದು ಬ್ರೇಕಪ್? ಏನ್ರಿ ಪಾರ್ಕಲ್ಲಿ ಬಂದ್ಕೊಡ್ ಮನೆಗಂತಾನೆ ಅದು. ಗೈಸ್, ಇವರೆಲ್ಲ ನಮ್ಮ BCA ಬ್ಯಾಚು ಎಲ್ಲ TT ಮಾಡ್ಕೊಂಡ್ ಬಂದ್ಬಿಟ್ಟವ್ರೆ. ಅವ್ರು ಇವತ್ತು ನಾಳೆ ಎಲ್ಲ ಟ್ರಿಪ್ ಹೊಡಿತಾರೆ. ಇಲ್ಲಿ ಯಾರು ಬರೆಯಕ್ ಬಂದಿಲ್ಲ, ಎಲ್ಲ ಎಂಜಾಯ್ ಮಾಡಕ್ಕೆ ಬಂದಿರೋದು. 10 ನಿಮಿಷ ಕೊಟ್ರೆ ಸಾಕು, ಬರ್ತೀವಿ ಅಂತವ್ರೆ. ಅದ್ ನೋಡೋದು ಟೈಮಿಂಗ್ಸ್ ಇರೋದು 2 ಅವರ್. ಬನ್ನಿ ಇನ್ನ ತೋರಿಸ್ತಿಂತವ್ರೆ. ಇವನು ಫಾರ್ಮಲ್ ಶರ್ಟ್ ಹಾಕಂತ ಅಂತೀಗ. ಪೆನ್ ತಗೊಂಡಿಲ್ವಾ? ಮಾಸ್ಕ್ ಬೇರೆ ಹಾಕಂಬೇಕಂತೆ. ಎಲ್ಲ ತಗೊಂಬಂದವನೆ ನೋಡ್ದು. ಈಗಾಗಲೇ ಸ್ಟಾರ್ಟ್ ಆಗುತ್ತೆ ನೋಡಿ, ಎಲ್ಲ ಫುಲ್ಲು ನಾಕ್ಕೊಂದ್ಲೇ. ಇವನ್ ಬಂದ್ ಇವ್ನು ಹಾಕೇ ಇಲ್ಲ, ಇವನು ಪಾಂಡು ನನ್ನ ಮಗ. ನೋಡ್ರಿ, ಪೊಲೀಸ್ ಶಾಲೆ ಬೆಳಗ್ಗೆನೆ. ತುಮಕೂರಲ್ಲಿ ಇಷ್ಟೊತ್ತಿಗೆ ಯಾರು ಬರ್ತಾನೆ ಇರ್ಲಿಲ್ಲ. ನೋಡ್ರಿ, ಒಂದು ನೈಕಿ ಒರಿಜಿನಲ್. ನೀವೇನ್ ಬಿಡ್ರಿ ಸೌಕರ್ ಮಂದಿ. ಮಾತಾಡು. Hi guys, welcome back to ನಿಮ್ಮ ಮುತ್ತು ಚಾನಲ್. ಎಲ್ಲ ಕಾರ್ಗಳು ಬಾಡಿಗೆ ಮಾಡ್ಕೊಂಡ್ ಬಂದ್ಬಿಟ್ಟವ್ರೆ ಎಕ್ಸಾಮ್ ಬರೆಯಕ್ಕೆ. ಇವಳು ನೋಡು, ಹಾಲ್ ಟಿಕೆಟ್ ಯಾರ್ದಿದು? ನಾನೇ ಚೆನ್ನಾಗಿದ್ದೀನಿ. ಜನ ನೋಡ್ರಿ, ಅರ್ಧ ನಮ್ಮ ಕಾಲೇಜವ್ರೆ ಅವ್ರೆ. ಬೆಂಗಳೂರಿಂದ ಎಲ್ಲ ಬಂದ್ಬಿಟ್ಟವ್ರೆ ನೋಡ್ರಿ. ಅವರೆಲ್ಲ ನಮ್ಮ ಕಾಲೇಜವ್ರೆ. ಇಲ್ಲಿ ಅಲ್ಲೇ ಗೇಟ್ ಓಪನ್ ಆಯ್ತು, ಗೇಟ್ ಓಪನ್ ಅವ್ರು. ಅದಕ್ಕೆ ಅವ್ರನ್ನ ಇಲ್ಲಿ ಕರ್ಸ್ಕೊಂಡ್ವಿ. ಇವ್ರದ್ದು ಇರೋದು ಮಧ್ಯಾಹ್ನ ನಮ್ಮ ಬ್ಯಾಚೆ. ಇವರು ಇವ್ನು ನಮ್ಮ ಬ್ಯಾಚು. ಇವನು ಈಗ ಇಷ್ಟು ನೋಡೋದ್ರೆ ಜನ ಎಲ್ಲ ಬರೆಯೋದೇ ಬೇಡ ಅನಿಸ್ತಾ ಇತ್ತು. ಬರೀತೇನಾ ನೋಡೋಣ ಫ್ರೆಂಡ್ಸ್. ಹಾಲ್ ಟಿಕೆಟ್ನ ಹೆಂಗೋ ಹುಡುಕಂತ ತಗೊಂಬಂದಿದ್ದೀನಿ. ಫೋಟೋ ಎಷ್ಟೊತ್ತಿದ್ದು? ಲೆಟ್ ಮೀ ಟ್ರೈ. ಇದು PU's ಹಂಗೆ ಮೇಂಟೈನ್ ಮಾಡ್ಕೊಂಡು ಜೆರಾಕ್ಸ್ ಮಾಡಿಸಿ ಕಾಪಿ ಮಾಡಿಸಿ ಹಿಂಗೆ ಇಟ್ಕೊಂಡು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬಿಫೋರ್ ಆ್ಯಂಡ್ ಆಫ್ಟರ್. ನಿಮ್ಗೆ ಅರ್ಥ ಆಗಲ್ಲ ಕಣ್ರಲ್ಲ, ಗೊತ್ತಾಗಲ್ಲ ಕಣ್ರಲ್ಲ. ಫೋಟೋ ತೆಗಿಸ್ಕೊಂಬರಕ್ಕಾಗ್ಲಿಲ್ವಲ್ಲ ನಿನ್ ಕೈಲಿ. ನೋಡ್ರಿ, ಆ ಶೂ ನೋಡ್ರಿ. ನನಗಿದ್ರು ಒಂಥರ ಸಂತೋಷ. ಬರತ್ತಾ ಈಗ ಇಲ್ಲಿ ಬಂದು ಹಾಕ್ಸಿರೋದು. ಇದು ಯಾವ್ದು 10th ಇಂದ 9th ಇಂದ ಇದ್ದಂಗೆ ಐತೆ. ಈಗ ಬಂದು ಇಲ್ಲಿ ಹಾಕ್ಸಿರೋದು ನೋಡ್ರಿ. ಹೆಂಗಾನೆ ಕಂದ ಇರೋ ಕಂದ ಹಿಂಗಿದ್ಯಲ್ಲ ಈ ಕಂದ. ನೋಡ್ರಿ, ನನ್ನ ಮಗ ನನ್ನ ಹಾಲ್ ಟಿಕೆಟ್ ಹೆಂಗೆ ಎಸ್ತೋಗೋನ್ ಇಲ್ಲಿ. ಅವ್ನು ಮಾತ್ರ ತಗೊಂಡು ಫಿಲ್ಅಪ್ ಮಾಡ್ಕೊಳಕ್ ಮಾತ್ರ ಬೇಕು, ಎಸ್ತೋಗಕ್ಕೆ ಮಾತ್ರ ನೋಡಿ ಹೆಂಗೆ ಎಸ್ತೋಗೋನ್. ನಮ್ಮ ಅಣ್ಣವರು ಇದ್ದಾರೆ ಇಲ್ಲಿ. ಅದು ಯಾವುದೋ ಏರಿಯಾ ಹೇಳಿದ್ರು, ಅಲ್ಲಿಗೆ ಬಾ ಅಂತ ಇತ್ತು ನಮ್ಮ ಅಣ್ಣ. ಅದೇ ಟೈಮ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಟೈಮ್ ಆಗೋಗುತ್ತೆ ಸ್ವಲ್ಪ. ಹೋಗ್ಬಿಟ್ಟವ್ರು ಇವರು ಸ್ಟೇಗೆ. ಫುಲ್ಲು ಜಿಗಿ ನೈಟ್ ಫುಲ್ಲು ಎಲ್ಲ. ಹೇಳ್ದೆ ಇನ್ನ 70 ಮೀಟ್ರ್ ಮುಂದೆ ಐತೆ, ಮುಂದೆ ಹೋಗಿ ಕೇಳು ಮನೆ ಅದು ಅಂತ. ಹೋಗ್ಬಿಟ್ಟು ಈ ಮನೆ ಕೇಳ್ಬಿಟ್ಟವ್ ನೀವು. ಕೇಳ್ಬಿಟ್ಟಣ ಸ್ಟೇ ಅಂತವನೇ. ರೋಡಾಗೆಲ್ಲ ಅರಿತಾ ಇದೀವಿ ಸ್ಟೇ ಹುಡ್ಕೊಂಡು. ಏನು ಗೊತ್ತಿಲ್ಲ ಯಾವ್ದು ರೂಮ್ ಅಂತ. ನಾನು ಹೇಳ್ದೆ ಇನ್ನ 70 ಮೀಟ್ರ್ ಮುಂದೆ ಕಣೋ ಅಂತ.
ಅವ್ನು ಕೇಳಲಿಲ್ಲ. ಇದು ಅಷ್ಟೇ, ಹೋಗ್ಬಿಟ್ಟು ಆ ಮನೆಗೆ ಕೇಳಿದ್ರೆ ಪಾಪ ಅವ್ರು ಏನು ಹೇಳ್ತಾರೆ, ಈಗ ಹಾಕೋರು ಇನ್ನೂ ಬರ್ತಾರಂತೆ. ಆಟಾಡಕ್ಕೆ ಮಾತ್ರ ಮಸ್ತ್ ಪ್ಲೇ ಗ್ರೌಂಡ್ ಐತಿ ಇಲ್ಲಿ. ಹಿಂದಗಡೆ ಬೇರೆ ಒಂದು ಗೇಟ್ ಐತಿ, ಅಲ್ಲಿ ನೋಡೋಣ ಅಂತ ಬಂದಿದ್ದೀವಿ. ಅಲ್ಲಿ ಮುಂದೆ ಯಾರೂ ಇರಲಿಲ್ಲ, ನೋಡೋಣ ಬರ್ರಿ. ಅವ್ರೆ ನಡು ರಸ್ತೆಯಲ್ಲಿ ಬಿಟ್ಟು ಹೋಗ್ತಾರೆ ನಮ್ಮನ್ನ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಟಾಟಾ. ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀರಾ, ಧನ್ಯವಾದಗಳು. ನೋಡ್ರಿ ಇವರೆಲ್ಲ ಬಿಟ್ಟು ಹೋಗ್ತಾವ್ರೆ ನಡು ರಸ್ತೆಯಲ್ಲಿ ನಮ್ಮನ್ನ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಾನು ಈ ಪಾಂಡು ಹೋಗ್ತಾ ಇದ್ದೀವಿ ಮೈಸೂರಲ್ಲಿ. ಯಾವ ಹುಡುಗಿನೂ ಚೆನ್ನಾಗಿರೋ ಕಾಣಿಸ್ತಿಲ್ಲ. ಇವತ್ತು ವ್ಯಾಲೆಂಟೈನ್ಸ್ ಡೇ ಬೇರೆ, ಯಾರು ಕಾಣಿಸ್ತಿಲ್ಲ. Come, please come. Now only come. I love you. ಬೇಕಾ? ಬೇಕೇನ್ರಿ? ಕೊಡಲ್ಲ. ಎಲ್ಲರಿಗೆ ಹೋಗಿದ್ವಿ, ಒಳ್ಳೆ ಊಟ ಮಾಡಿದ್ವಿ. ಇಡ್ಲಿ ದೋಸೆ ಬೆಣ್ಣೆ ಹಾಕಿದ್ವಿ, ಆಹಾ ಸಕ್ಕದಾಗಿತ್ತು. ಸಿದ್ದರಾಮಯ್ಯನೂ ಹೋದ್ರು ಅಲ್ಲೇ ಅಂತೆ ತಿನ್ನೋದು. ಕಾಜಲ್ ಅಗರ್ವಾಲು ಮತ್ತೆ ಯಶು ಎಲ್ಲ ಅಲ್ಲೇ ಅಂತೀವಿ. ಕಾಫಿ ಟೇಸ್ಟ್ ಮಾಡೋದು ಹೆಂಗಿತ್ತು? ಚೆನ್ನಾಗಿತ್ತು, ಫಿಲ್ಟರ್ ಕಾಫಿ. ಸಕ್ಕದಾಗಿತ್ತು. ನಮ್ಮ ಅಣ್ಣವ್ರ ಮನೆಗೆ ಹೋಗಿದ್ವಿ. ನಮ್ಮ ಅಣ್ಣ ಅಕ್ಸೆಂಚರ್ ಕಂಪ್ನಿಲಿ ವರ್ಕ್ ಮಾಡ್ತಾನೆ. ನಮ್ಮ ಮ್ಯಾಮ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಚಾಟ್ ಮಾಡ್ಕೊಂಡು ಕುಂತಿದ್ವಿ. ಒಬ್ಬರು ನಮ್ಮ ಅಣ್ಣನ ಫ್ರೆಂಡು ಪೊಲೀಸು ಇಲ್ಲೇ ಮೈಸೂರಲ್ಲಿ, ಅವ್ರನ್ನು ಮೀಟ್ ಮಾಡಿ ಈಗ ನಮ್ಮ ಅಣ್ಣನ ಹತ್ರ ಇದು ಹೆಡ್ಸೆಟ್ ಎತ್ತಕೊಂಬಂದಿದ್ದೀನಿ. ಮೈಲಾರಿ ಹೋಟ್ಲಿಗೆ ಬಂದಿದ್ದೀವಿ. ಇದು ನ್ಯೂ ಹೊಸ ಹೋಟ್ಲು ತೋರಿಸೋ. ನಾವು ಹೋಗಿದ್ದು ವಿಂಟೇಜ್ದು, ಇದು ಫುಲ್ ಹೊಸ ಹೊತ್ಕೊಂಡಿರೋದು ನೋಡ್ರಿ. ಎಷ್ಟು ಅದನ್ನು ತೋರಿಸೋ, ಝೂಮ್ ಮಾಡು. ಇವರೆಲ್ಲ ಬಂದು ಇಲ್ಲಿ ತಿಂದು ಹೋಗಿದ್ದಾರೆ. ಇವ್ರಿಗೆಲ್ಲ ಫೇವ್ರೇಟ್ ಅಂತಿದ್ದಿಲ್ಲ ಫುಡ್ಡು, ಆ ಥರ ಸಾಕಾಗಿತ್ತು. ಇವ್ರು ಏನು ಮಾಡ್ಬಿಟ್ಟು ಇವ್ರು ಏನು ಮಾಡೋರು ಅಂದರೆ ಎಕ್ಸಾಮ್ ಮುಗಿಸ್ಕೊಂಡು ಈಗ ಬಂದರು. ಜಾಸ್ತಿ ಜನ ಬೇರೆ ಇದ್ರು. ಅಯ್ಯೋ ಕಂದ, ಏನ್ ಬೆಳ್ಳು ಕಾಣಿಸ್ತಿದ್ದೆವು. ಇಲ್ಲಿ ಮೈಸೂರಿಗೆ ಬಂದು ಮಫ್ಲರ್ ತಗೊಂಡವ್ರು ನೋಡಿ. ಅಲ್ಲಿಂದ ಬಂದವ್ರು ತಗೊಳಕ್ರಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ. 20 ಸಲ ಬಂದವ್ರು. ನೀನು ಖುಷಿಯಾಗಿರೋ ಮದುವೆಯನ್ನು ಅವ್ರು ಇಂಗ್ಲೀಷಾಗ ಮಾತಾಡ್ತಾರೆ, ಇಂಗ್ಲೀಷಾಗ ಮಾತಾಡೋಕ್ಕೆ ಗೊತ್ತಿಲ್ಲ ಅಂತವ್ರೆ. ಬಲೆ ಬಲೆ ಮನೆ ಎಲ ಎಲ ಬಲೆ ಬಲೆ ಮನೆ ಮ್ಯಾನೇಜ್ ಮಾಡ್ಕೊಳಂಗ್ ಮಾತಾಡ್ತೀವಿ ಬಿಡ. ಏನಂದಿದ್ದವನು ರೆಡಿ ಆಗ್ತಾ ಅವ್ರೆ. ಪಾರ್ಕಿಂಗ್ ಬಂದ್ವಿ, ಅಷ್ಟೊಂದೇನು ಜನ ಕಾಣಿಸ್ತಿಲ್ಲ. ದೇವಸ್ಥಾನಕ್ಕೆ ಬಂದ್ವಿ, ಬನ್ನಿ ಹೋಗಿ ದರ್ಶನ ಮಾಡೋಣ. ಎಷ್ಟು ಇವತ್ತು ಶುಕ್ರವಾರ ಬೇರೆ ಟಿಕೆಟ್ ತಗೊಂತವ್ರೆ, ನೋಡೋಣ ಆದರೆ ದರ್ಶನ ಮಾಡೋಣ. ದರ್ಶನ ಆಯಿತು. ಲಾಸ್ಟ್ ಎಂಡಿಂಗ್ ಮೂಮೆಂಟಲ್ಲಿ ಹೋದ್ವಿ, ದರ್ಶನ ಆಯಿತು, ಚೆನ್ನಾಗಾಯಿತು. ಮೇನ್ ಬಂದಿದ್ದೆ ನಾವು ಚಾಮುಂಡೇಶ್ವರಿ ದೇವ್ರ ದರ್ಶನ ತಗೊಳಕ್ಕೆ. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಈಗ ಲಲಿತಾ ಮಾಲ್ ಹತ್ರ ವಿಚಾರಿಸ್ಕೊಂಡು ಈಗ ಚರ್ಚ್ ಹತ್ರ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಅಂತ. ಲಲಿತಾ ಮಾಲ್ ಒಳಗಡೆ ಹೋಗೋಕ್ಕಾಗಲಿಲ್ಲ, ಆದರೂ ನೋಡ್ಕೊಂಡ್ ಬಂದ್ವಿ. ಆಚೆ ಇಂಟನೆ ಮ್ಯಾಲಿಂಟನೆ ನೋಡಿದ್ವಿ, ಬೆಟ್ಟದ ಮೇಲೆ. ಜೋಕ್ ಮಾಡಕ್ಕೂ ಒಂದು ಇತಿಮಿತಿ ಬೇಕು. ಸಾಕಾಗದ್ ಮಾತ್ರ. ಇದೆ ಯಾವ್ದೋ ಮಲೇಷಿಯಲ್ಲಿ ಒಂದು ಇದೈತಿ ಅಲ್ಲ, ಅದೇ ಥರ ಇದೆ ಸೇಮ್ ಮಾತ್ರ. ಇದು ಎಲ್ಲ ಕೇರಳದವ್ರೆ. ಇನ್ನು ಅರ್ಧ ಗಂಟೆ ಕಾಯ್ದಿದ್ದೀವಿ ಹುಡ್ಕಕ್ಕೆ, ಯಾರೋ ಬೇರೆಯವ್ರು ತಗೊಂಡೋಗ್ಬಿಟ್ಟಿದ್ರು. ವಿ ಆರ್ ಇನ್ ಪಯಣ, ದ ಮೋಸ್ಟ್ ಬ್ಯೂಟಿಫುಲ್ ಗ್ಯಾರೇಜ್. ಫುಲ್ ಫೋಟೋಸ್ ತಕ್ಕಂತವ್ರೆ ನೋಡ್ರಿ. ಇವನು ಕಳ್ಳನ ಮಗ ಅವನು. ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅವ್ರ ಸಿಗ್ನೇಚರ್ ಅದು ಇದಿಲ್ಲ ಅಂದ್ರೆ ಫೋಟೋಗೆ ನಿಲ್ಲಲ್ಲ. ವಿಂಟೇಜ್ ಬೈಕರ್ಸ್ ಒಂದೊಂದು ಮುತ್ಗಳು ಆಗಿನ ಕಾಲದವು ನೋಡ್ರಿ. RX, ರೋಡ್ ಕಿಂಗು, ಲೂನಾ, ರಾಯಲ್ ಎನ್ಫೀಲ್ಡು, ತಕ್ಕು ಗಾಡಿ ಆಗಿನ ಕಾಲದಲ್ಲೇ ಟಾಪ್ ಸ್ಪೀಡ್ 150 km/h.
3 ಸ್ಪೀಡ್ ಮ್ಯಾನ್ಯುವಲ್ಲು. ಟಾಪ್ ಸ್ಪೀಡ್ ಬಂದು 145 km/h. 3 ಸ್ಪೀಡ್ ಮ್ಯಾನ್ಯುವಲ್ ಗೇರು. ಸಕ್ಕತ್ತಾಗೈತೆ ಇದು. ಕಲ್ಸ್ ರಾಯ್ಸು ಸಕ್ಕತ್ತಾಗೈತೆ ಅವಾಗಿನ ಕಾಲದ್ದು. ನೋಡಿ ಇದು ಈಗ ಬರೋ ಸಿಂಬಲ್ಗೂ ಆಗಿರೋ ಸಿಂಬಲು ಏನು ಕ್ರೇಜಿ ಆಗಿದೆ ನೋಡಿ. ಏನು ಆ ಟೈರ್ಸ್ ನೋಡಿ. ನನಗೆ ಇಷ್ಟವಾದ ಬೈಕು, ನಾನು ಡೈಲಿ ಯೂಸ್ ಮಾಡೋ ಬೈಕು CD100 ಅವಾಗಿನ ಕಾಲದ್ದು. ನಾವು ತೋರಿಸ್ತೀನಿ ನೋಡಿ. ನಂದು 25 ವರ್ಷ ಆಗೈತೆ ನಂದು. ಅದಕ್ಕಿಂತ ಹಳೇದು ನೋಡಿ ಅಂತೇಳಿ ನೋಡಿ ಗಾಯ್ಸ್. ನಾನು CD100 ಬ್ಲೂ ಕಲರು. ದೃಷ್ಟಿ ತಕ್ಕಂತ ನೋಡಿ ಫ್ರೆಂಡ್ಸ್. ವಾಹ್, ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ನಮ್ಮ ಬೈಕು. ನಾನೇ ಇಷ್ಟ ಆಗ್ತೀನಂತೆ, ನಮ್ಮ ಬೈಕ್ ಇಷ್ಟ ಆಗಲ್ವಾ ನೋಡಿ. ಇದು ಸುಜುಕಿದು ಕ್ರೇಜ್. ಆದ್ರೆ ಇದು ಬೆಂಕಿ. ಬ್ಲೂ ಇಸ್ ನಂದು ರೆಡ್ಡು. ವಾ, ಇನ್ನೊಂದು ಕ್ರೇಜಿ ಕಾರ್ ತೋರಿಸ್ತೀನಿ. ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಮಸ್ತಾಗಿದೆ ಮಾತ್ರ. खत्म, बाय बाय, टाटा, गुड बाय, गया.